ಸ್ವಾಮೀಜಿ ವೇಷದಲ್ಲಿ ಬಂದು ಬ್ಲಾಕ್ ಮ್ಯಾಜಿಕ್ ಮಾಡಿರುವಂತಹ ಆರೋಪ ಕೇಳಿಬಂದಿದೆ. ಬ್ಲಾಕ್ ಮ್ಯಾಜಿಕ್ ಮಾಡಿ ದರೋಡೆ ಮಾಡಿಬಿಟ್ಟಿದ್ದಾರೆ. ಅಪರಿಚಿತ ನಾಲ್ವರಿಂದ ನಡೆದಿರುವಂತಹ ಕೃತ್ಯ ಇದು. ಅವ್ರು ಯಾರು ಏನು ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕು. ರಾಯಚೂರು ಜಿಲ್ಲೆ ಸಿಂಧನೂರಿನಲ್ಲಿ ಇಂಥದ್ದೊಂದು ಘಟನೆ ನಡೆದಿದೆ. ಇಂದಿರಾನಗರದ ಮೆಡಿಕಲ್ ಶಾಪ್ ಮಾಲೀಕನ ಮನೆಯಲ್ಲಿ ದರೋಡೆಯನ್ನ ಮಾಡಲಾಗಿದೆ. ಶ್ರೀ ಸಾಯಿ ಮೆಡಿಕಲ್ ಹಾಗೆ ಜನರಲ್ ಸ್ಟೋರ್ಸ್ ಮಾಲೀಕ ಆತನಿಂದ ದರೋಡೆ ಮಾಡ್ಕೊಂಡು ಹೋಗಿದ್ದಾರೆ. ಈ ಕಳ್ಳ ವೇಷವನ್ನ ಹಾಕಿದ್ದಂತಹ ಸ್ವಾಮೀಜಿ ವೇಷದಲ್ಲಿದ್ದಂತಹ ಖದೀಮರು, ಸ್ವಾಮೀಜಿ ವೇಷಧಾರಿ ಎರಡು ಹೂವನ್ನ ಕೈನಲ್ಲಿಟ್ಟು ಮಾಟ ಮಂತ್ರ ಮಾಡಿದ್ದಾನಂತೆ. ಹೂವಿನ ಪರಿಮಳವನ್ನ ತೆಗೆದುಕೊಳ್ಳುವಂತೆ ಹೇಳಿದ್ದಾನೆ. ಆ ಸುವಾಸನೆಯನ್ನ ತೆಗೆದುಕೊಳ್ತಾ ಇದ್ದ ಹಾಗೆ ಮಾಲೀಕನಿಗೆ ಮಂಕು ಬಡಿದಂತಾಗಿದೆ. ಅದಾದ ನಂತರ ಆ ಸ್ವಾಮೀಜಿ ವೇಷದಲ್ಲಿದ್ದಂತಹ ವ್ಯಕ್ತಿ ತಲೆ ಮೇಲೆ ಬಿಳಿ ವಸ್ತ್ರವನ್ನ ಹಾಕಿದ್ದ. ಅದಾದ ಬಳಿಕ ಗಲ್ಲಾಪೆಟ್ಟಿಗೆಯಲ್ಲಿ, ಅಂದ್ರೆ ಮೆಡಿಕಲ್ ಶಾಪ್ ನಲ್ಲಿ ಆಗಿರುವಂತಹ ಘಟನೆ ಇದು. ಗಲ್ಲಾಪೆಟ್ಟಿಗೆಯಲ್ಲಿದ್ದಂತಹ 10,500 ರೂಪಾಯಿ ಜೊತೆಗೆ ಅರ್ಧ ತೊಲೆ ಉಂಗುರ, ಆ ಉಂಗುರವನ್ನ ಕದ್ಕೊಂಡು ಪರಾರಿಯಾಗ್ಬಿಟ್ಟಿದ್ದಾನೆ. ಆತನ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಖಾವಿ ತೊಟ್ಟಿದ್ದಾನೆ, ಸ್ವಾಮೀಜಿಯ ಪೋಷಾಕನ್ನ ಹಾಕಿದ್ದಾನೆ. ನೋಡಿದವ್ರು ಯಾರಾದ್ರೂ ಈತ ಸ್ವಾಮೀಜಿ ಅಂತ ಅಂದ್ಕೊಂಡ್ಬಿಡ್ಬೇಕು. ಈ ವೇಷ ಹಾಕೊಂಡು ಕೈನಲ್ಲೊಂದು ಜೋಳಿಗೆ ಹಿಡ್ಕೊಂಡು ಆತ ಎಂಟ್ರಿ ಆಗಿದ್ದ. ಏನೋ ಸ್ವಾಮೀಜಿ ಬಂದಿದ್ದಾರೆ ಅಂತ ಹೇಳಿ ಗೌರವದಿಂದ ನಡ್ಕೊಂಡ್ರೆ ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ ಸಿಂಧನೂರಿನ ಇಂದಿರಾನಗರದ ಮೆಡಿಕಲ್ ಶಾಪ್ನಲ್ಲಿ ಆಗಿರುವಂತಹ ಘಟನೆ ಇದು. ಸ್ವಾಮೀಜಿ ಬಂದಿದ್ದಾರೆ ಅಂತ ಹೇಳಿ ಏನೋ ಅವ್ರಿಗೆ ಗೌರವ ಕೊಟ್ಟಿದ್ದಾನೆ ಸಾಯಿ ಮೆಡಿಕಲ್ ಹಾಗೆ ಜನರಲ್ ಸ್ಟೋರ್ಸ್ನ ಮಾಲೀಕ. ಆ ಸಂದರ್ಭದಲ್ಲಿ ನಿನಗೆ ಆಶೀರ್ವಾದ ಮಾಡ್ತೀನಿ ಅಂತ ಹೇಳಿ ಈ ಸ್ವಾಮೀಜಿ ವೇಷಧಾರಿ ಆತನ ಕೈನಲ್ಲಿ ಹೂ ಇಡ್ತಾನಂತೆ. ಅದಾದ ಬಳಿಕ ಅದರ ಸುವಾಸನೆ ತಗೋ ಅಂತ ಹೇಳ್ತಾನಂತೆ. ಸುವಾಸನೆ ತೆಗೆದುಕೊಳ್ತಾ ಇದ್ದ ಹಾಗೆ ಆ ಮೆಡಿಕಲ್ ಶಾಪ್ ಮಾಲೀಕನಿಗೆ ಮಂಕು ಬಡಿದಂತಾಗಿದೆ. ಅದಾದ ನಂತರ ತಲೆ ಮೇಲೇನೋ ಬಿಳಿ ಶಾಲನ್ನ ಹಾಕಿದ್ದಾನೆ. ಅಷ್ಟಾಗ್ತಾ ಇದ್ದ ಹಾಗೆ ಪ್ರಜ್ಞೆ ಕಳ್ಕೊಂಡ್ಬಿಟ್ಟಿದ್ದಾನೆ, ಅಥವಾ ಆ ಕಾನ್ಶಿಯಸ್ನೆಸ್ ಇರಲಿಲ್ಲ ಆ ಮಾಲೀಕನಿಗೆ. ಈತ ಸ್ವಾಮೀಜಿ ವೇಷದಲ್ಲಿದ್ದಂತಹ ವ್ಯಕ್ತಿ ಗಲ್ಲಾಪೆಟ್ಟಿಗೆಯಲ್ಲಿದ್ದಂತಹ 10,500 ಹಾಗೆ ಒಂದು ಚಿನ್ನದ ಉಂಗುರ ಅಬೇಸ್ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ಟಿದ್ದಾನೆ. ಸರ್, ನಾವು ಶ್ರೀ ಸಾಯಿ ಮೆಡಿಕಲ್ ನಮ್ಮ ಮೇಡಮ್ ಅಂಗಡಿಯವರು ಓನರ್. ನಾವು ಅವತ್ತು ಬೆಳಗ್ಗೆ ಅಂಗಡಿ ಬಂದಿದ್ದೆ ಸರ್. ಅವತ್ತು ಏನಾಗಿದೆ ಅಂದರೆ ನಾವು ಸರ್ ನಿಮ್ಮಂತೂ ಎಲ್ಲರಿಗೆ ನಾವು ಜನರಿಗೆ ಸ್ವಚ್ಛ ಮಾಡಕತ್ತಾರ ಸರ್. ಬೆಳಗ್ಗೆ ಬಂದಿಗೆ ಒಬ್ಬರು ಇಂಥ ತಾತ್ನವ್ರ ಟೈಪ್ ಬಂದವರು ಸರ್. ಬಂದಿಗೆ ನಮಗೆ ಸ್ವಲ್ಪ ನೀರು ಹೊರಗೆ ನೀರು ಇತ್ತು ಸರ್ ಕುಳಿಯೋಕ್ಕೆಲ್ಲರಿಗೆ. ಅದು ನೋಡಿಗೆ ಸರ್ ನನಗೆ ಅವರಿಗೆ ಒಂದು ಒಳ್ಳೆ ಭಾವನೆ ಬಂದ ನಮಗೆ. ಮತ್ತು ಯಾವುದೇ ಇದಾಗಿ ನೀರು ಕುಡಿಬೇಕು ಅವರು. ನಾವು ಫ್ರಿಜ್ನಿಂದ ನೀರು ತಂದಿಗೆ ಸರ್ ಒಂದು ಬಾಟ್ಲಿ ಇಲ್ಲಿ ಇಟ್ಟೆ, ಮತ್ತು ಆಮೇಲೆ 3 ಬಂದು ಕೈಲಿಟ್ಟ. ಅವ್ರು ನಮಗೆ ಏನು ಹೇಳಕತ್ತಾರ, ಇದು ಬೇಡ, ನಮಗೆ ದುಡ್ಡು ಏನು ಬೇಡ, ನಮಗೆ ಪೈಸೆ ತಗೋಬೋದು, ಬರೀ ನಮ್ಗೆ ನೀರು ಸಾಕಂತಂದ. ನಾನು ಅವರಿಗೆ ಭಾಳ ಖುಷಿಯಾಗಿದೆ. ಒಳ್ಳೆಯವರು ಒಳ್ಳೆ ತತ್ನರು, ಒಳ್ಳೆ ಗುರುಗಳು ಅಂತ ವಿಚಾರ ಮಾಡಿದೆ ನಾವು. ಆ ಥರ ಮಾಡಿದ್ರೆ ನಮಗೆ ಒಂದು 2-3 ಮಾತು, ನಿಮಗೆ ಹಿಂಗೆ ಐತೆ, ನಿಮಗೆ ನಿಮ್ಮ ಮಕ್ಕಳು ಐತೆ, ನಿಮ್ಗೆ ಅನುಕೂಲ ಆಗ್ತಾ ಹಂಗೆ ಎಲ್ಲ 2 ಮಾತು ನಾವು ಹ್ಞೂ ಅಂತ ಹೇಳಕತ್ತಾರೆ ಅಷ್ಟೇ. ಜಾಸ್ತಿ ಏನು ಮಾತಾಡಿ ನಾವು ಸಲ ಒಂದು 5 ನಿಮಿಷ ಬಿಟ್ಟಿಗೆ ನಮಗೆ ಒಂದು 2 ಹೂ ಕೊಟ್ಟ. ನಿಮಗೆ 2 ಹೂ ಕೊಟ್ಟ ತಕ್ಷಣ ಏನು ಮಾಡಿದೆ, ಕೈಗೆ ಮತ್ತು ಸ್ವಲ್ಪ ನಾವು ಸ್ವಚ್ಛ ಮಾಡಕತ್ತಾರ ಅಂಗಡಿ ಕೈಲಿ ಸ್ವಲ್ಪ ಹೊಲ್ಸಿದ್ದೆ. ನಾವು ಏನು ಒಂದು ಪೇಪರ್ ಮೇಲೆ ಇಲ್ಲಿ ಇಟ್ಟುಬಿಟ್ಟಿದ್ದೆ. ಪೇಪರ್ ಮೇಲೆ ಇಟ್ಟಿಗೆ ಏನಾಗಿದೆ, ನಾವು ಹೂಕ್ ನಮ್ಮ ಕಡೆ ಇಟ್ಟದಂಗೆ ಮತ್ತು ಮುಸಿಟ್ಟನಲ್ಲಿ ಇಟ್ಟೆ. ಮತ್ತು ಅವನು ಅವರು ಗುರುಗಳವನೇ ಮತ್ತೆ ನಮಗೆ ಅದು ಪೇಪರ್ ಕೇಳಿದ್ದೆ. ಮತ್ತು ನಮಗೆ ಹೂ ಕೊಟ್ಟಿಗೆ ಈ ಥರ ನಮಗೆ ತೋರಿಸಿದೆ ಹೂ. ಮತ್ತು ಸಡನ್ಲಿ ಅದು ಹೂ 2 ಹೂ ಕೊಟ್ಟಿದ್ದೆ. ಅದೇ ಹೂ ಈ ಥರ ತಾನು ಜಾದುಗರು ಈ ಥರ ಆಗ್ಬಿಟ್ಟು ನೋಡ್ರಿ, ಇದೇ ಥರ ಆಗಿದೆ. ಅದು ಕೊಟ್ಟಿದ್ದೆ ಬರೀ ನಮಗೆ 2 ಹೂ, ಈ ಥರ ಹೂ ಬರೀ 2 ಹೂ ಕೊಟ್ಟಿದ್ದಾರ. ಆ ಹೂರನ್ನ ಒಂದು ಸೆಕೆಂಡಿಗೆ ಒಳಗೆ ಈ ಥರ ಆಗ್ಬಿಟ್ಟೆ ಜಾದುಗಲ್ಲ. ಅದ್ರಾಗ ನಮ್ಮ ಬಾಯಿಗೆ ಮಾತಿಲ್ಲ, ಬದಲಿ ಒಂಥರ ನಾನು ಮಬ್ದಂಗೆ ಆಗ್ಬಿಟ್ಟೆ. ಅವ್ನು ಏನು ಹೇಳಕತ್ತಾರ ನಮಗೆ, ಅದೇ ನಾನು ಹೂ ಅಂತ ಹೇಳಕತ್ತಾರ. ನಮ್ಮ ಗಲ್ಲಿನ ದುಡ್ಡಿದೆ ಅದನ್ನು ಕೊಡೋಕೆ ತಯಾರಾಗ್ಬಿಟ್ಟಿದೆ. 10,500 ಅಂತ ತೊಗೊಂಡು ಹೋಗ್ಬಿಟ್ಟೆ. ಮತ್ತು ನಮ್ಮ ಬಳ್ಳಿಗೆ ಒಂದು ಉಂಗುರಿದ್ದೆ ಅದನ್ನು ಕೊಟ್ಬಿಟ್ಟೆ ಅವನಿಗೆ. ಒಟ್ಟು ನಮ್ಮ ಎದುರಿಗೆ 3-4 ಕಸ್ಟಮರ್ ನಮ್ಮಿಂದು ಮಾತು ಹೇಳಕತ್ತಾರ, ಸರ್ ಅಂತ ಕೈ ತೋರಿ ಸರ್. ನಾನು ಯಾರ ತಗೊಂಡಿಲ್ಲ. ಅವ್ನು ಏನು ಹೇಳಿ ಅದ್ರಾಗ ನಾನು ಒಪ್ಕೊಂಡಿದ್ದೆ. ನಾವು ಈ ಥರ ಮಾಡಿದ್ರೆ ನನಗೆ ಮೋಸ ಮಾಡಿ ದುಡ್ಡು ಆಗಿದೆ. ಈ ಥರ ಎದಕ್ಕೆ ಹೇಳಕತ್ತಾರೆ ಅಂದರೆ, ನಮ್ಮ ಸಿಂಧೂರಿಗೆ ಒಟ್ಟು ನಮ್ಮ ಕರ್ನಾಟಕದಲ್ಲಿ ನಮ್ಮ ಊರಲ್ಲಿ ಎಲ್ಲ ಕಡೆ ಈ ಥರ ಮೋಸ ಆಗಬಾರ್ದು. ಅದೆಲ್ಲರಿಗೆ ನಾವು ಸ್ವಲ್ಪ ಸಚೇತ ಮಾಡಕತ್ತಾರ. ನೋಡಿರಿ ಸ್ವಲ್ಪ ದಯಮಾಡಿ ಎಲ್ಲ ಜಾಸ್ತಿ ಅವನಿಗೆ ಎಲ್ಲಿ ಸಿಕ್ಕಿರೋ ಅವನಿಗೆ ಸ್ವಲ್ಪ ಸ್ವಲ್ಪ ಇದು ಮಾಡಿರಿ ಸರ್ ಎಲ್ಲರೂ ದಾರಿಗೆ. ನಿನ್ನೆ ದಿವಸ ನಮ್ಮ ಫ್ರೆಂಡ್ ಅಂಗಡಿಯಲ್ಲಿ ಅಂದರೆ ಮೆಡಿಕಲ್ ಸ್ಟೋರ್ನಲ್ಲಿ ಒಬ್ಬರು ನಾಗಾ ಸಾಧುಗಳು ಮೂವರು ಇದ್ದಾರೆ. ಅವ್ರ ಟೀಮ್ ಅವರು ಯಾವ ಥರ ಮೋಸ ಮಾಡಿದ್ದಾರೆ ಅನ್ನೋಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ನಾನು. ಇನ್ನೇ ದಿವಸ ಅಂದರೆ ಅವರು ಬೆಳಗ್ಗೆ ಸುಮಾರು 10 ಗಂಟೆ ಸುಮಾರು ಬಂದು ಅವರು ಫಸ್ಟ್ ಕೇಳೋದು ನೀರು ಕೇಳಕ್ಕೆ ಬಂದಿದ್ದ. ಅವರು ಯಾರು ಸ್ವಾಮೀಜಿ ಟೈಪ್ ಇದ್ದಾರೆ. ಅವರು ನಿಮಗೆ ಬೇಕಾದ್ರೆ ನಾನು ಫೋಟೋ ತೋರಿಸ್ತೀನಿ ಎಂಡಲ್ಲಿ.
ಫಸ್ಟ್ ಬಂದು ಅವರು ಕೇಳೋದು ₹1 ಕೇಳ್ತಾರೆ. ಅವರು ಸೇಮ್ ಭಿಕ್ಷುಕ ಟೈಪ್ ಅಲ್ಲ, ಬಟ್ ಮೋಸ ಮಾಡಕ್ಕನೆ ಬಂದಿದ್ದಾರೆ ಅವರು. ನಾನು ಉದ್ದೇಶ ಏನಂದ್ರೆ ಇನ್ನೊಬ್ರು ಮೋಸ ಮಾಡೋ ಅನ್ನೋ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಅವರು ಯಾವ ತರ ಬಿಹೇವಿಯರ್ ಅವ್ರದ್ದು ಐತಂದ್ರೆ, ಫಸ್ಟ್ ಒಂದು ಹೂವು ಕೊಡ್ತಾರೆ. ಹೂವು ಅದೇನಾಗುತ್ತಂದ್ರೆ, ಹೂವು ಅದು ಜಾದು ಟೈಪ್ ಮಾಡಿ ಮಾಟ ಮಂತ್ರ ಟೈಪ್ ಈ ಟೈಪ್ ಆಗುತ್ತೆ. ಇಲ್ಲಿ ನೋಡಿ, ಈ ತರ ಆಗುತ್ತೆ, ಈ ಟೈಪ್ ಆಗುತ್ತೆ. ಈ ಟೈಪ್ ಮಾಡಿದ್ದಾನೆ ಅವರು, ಜಾದು ಮಾಡಿ. ಈ ತರ ಆದಾಗ ಮನುಷ್ಯ ಹೂವದಲ್ಲಿ ಏನಿರ್ತೋ, ಕೆಮಿಕಲ್ ಇರ್ತೋ, ಏನೋ ಕ್ಲೋರೋಫಾರ್ಮ್ ಇರ್ತೋ ಗೊತ್ತಿಲ್ಲ. ಬಟ್ ನಮ್ಮ ಫ್ರೆಂಡ್ ಹೇಳ್ದ, ಒಂದು ಬೇರೆ ಈ ಒಂದು ಅನ್ಯಾಯ ಬೇರೆಯವರಿಗೆ ಆಗೋ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಅದು ಈಗ ಆಲ್ರೆಡಿ ನಾನು ಸಿಂಧನೂರು ನಗರದ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೂಡ ಮಾಡಿಸಿದ್ದೀನಿ. ಸಾರ್ವಜನಿಕ ಎಚ್ಚರವಾಗಿರೋಕೇನಂದ್ರೆ ಈ ತರ ಇದು ಫೋಟೋ ಸ್ವಲ್ಪ ಅಬ್ಸರ್ವೇಷನ್ ಇರಲಿ. ಈ ತರ ನಮಗೂ ಆಕ್ಚುಲಿ ನಮ್ಮ ಫ್ರೆಂಡ್ಗೆ ಅನ್ಯಾಯ ಮಾಡಿದ ಈ ವ್ಯಕ್ತಿ. ನೆಕ್ಸ್ಟ್ ಈ ಆಕ್ಚುಲಿ 3 ಇದ್ದಾರೆ ಇವರು. ಈ ತರ 3 ಇವರು ಸ್ವಾಮೀಜಿ ಟೈಪು. ಬಟ್ ಹಿಂದಿ ಮಾತಾಡ್ತಾರೆ. ಬಟ್ ಅವ್ರು ಏನಂದ್ರೆ ಮೋಸ್ಟ್ಲಿ ಉತ್ತರ ಪ್ರದೇಶದವ್ರ ಕಾಣಿಸುತ್ತೆ ನನಗೆ. ಬಾರಿ ಹಿಂದಿ ಮಾತಾಡ್ತಾರೆ. ನಿಮ್ಗೆ ಕೇಳೋದು ₹1. ಆಮೇಲೆ ನಮ್ಮ ಫ್ರೆಂಡ್ ಏನ್ ಮಾಡ್ರ, 10,500 ಪ್ಲಸ್ ಒಂದು ಬಂಗಾರ ಉಂಗುರ ತಗೊಂಡು ಹೋಗ್ಬಿಟ್ಟವ್ರೆ. ಇವತ್ತು ಕಂಪ್ಲೇಂಟ್ ಮಾಡಿದ್ರು ಕೂಡ ಇನ್ನ ಸಿಗ್ತಾ ಇಲ್ಲ. ಬಟ್ CC ಕ್ಯಾಮ್ರಾದಲ್ಲಿ ನಾವು ಎಷ್ಟು ಪ್ರಯತ್ನ ಮಾಡೋದು ಅಷ್ಟು ಫೋಟೋ ಗಿಟ ಎಲ್ಲ ತಗೊಂಡಿದ್ವಿ. ಆದಷ್ಟು ಜಾಗ್ರತೆಯಾಗಿ ಇರಬೇಕಂತ ಈ ಮೂಲಕ ನಾನು ವಿನಂತಿಸ್ಕೊಳ್ತೇನೆ ತಮ್ಮಲ್ಲಿ. ನಮಸ್ಕಾರ, ಧನ್ಯವಾದಗಳು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ನೀಡ್ತಾ ಹೋಗ್ತಾರೆ. ಶ್ರೀಕಾಂತ್, ಈ ಘಟನೆ ಬೇರೆಯವ್ರಿಗೂ ಒಂದು ರೀತಿ ಎಚ್ಚರಿಕೆಯ ಗಂಟೆ. ಬಟ್ ಯಾರಾತ, ಆತನ ಹಿನ್ನೆಲೆ ಏನು, ಆತನ ಬಂಧನ ಆಗಿದ್ಯಾ, ಪೊಲೀಸರಿಗೆ ಏನಾದರೂ ಸುಳಿವು ಸಿಕ್ಕಿದ್ಯಾ ಆತನ ಬಗ್ಗೆ? ಎಷ್ಟು ದಿನಗಳಿಂದ ರಾಯಚೂರು ಭಾಗದಲ್ಲಿ ಈತ ಓಡಾಡ್ತಾ ಇದ್ದ, ಏನು ಇನ್ಫಾರ್ಮೇಶನ್ ಇದೆ ಶ್ರೀಕಾಂತ್? ವಿದೇಶಿ ಈಗ ಅವರು ಯಾರು ಅನ್ನೋದನ್ನ ಪೊಲೀಸರು ಸದ್ಯಕ್ಕೆ ತನಿಖೆ ಮಾಡ್ತಾ ಇದ್ದಾರೆ. ಅಪರಿಚಿತ ವ್ಯಕ್ತಿಗಳು ಅಂದ್ರೆ ಸಾಧು ಸಂತರ ವೇಷದಲ್ಲಿ ಬಂದು ದರೋಡೆ ಮಾಡುವಂತಹ ಒಂದು ವಿನೂತನ ಪ್ರಯತ್ನ ಅಂತಾನೆ ಹೇಳ್ಬೋದು. ಇದರಿಂದಾಗಿ ಇಡೀ ರಾಯಚೂರು ಜಿಲ್ಲೆ ಬೆಚ್ಚಿ ಬಿದ್ದಿದೆ. ಯಾಕೆಂತಂದ್ರೆ ಈ ಸಿಂಧನೂರು ಭಾಗದಲ್ಲಿ, ಸಿಂಧನೂರು ನಗರ ಅಂದ ತಕ್ಷಣ ಅಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ದೊಡ್ಡ ದೊಡ್ಡ ಬಿಸ್ನೆಸ್ಗಳೇನು ಇದ್ದಾರೆ, ಅವರನ್ನೇ ಟಾರ್ಗೆಟ್ ಮಾಡಿ ಈ ಒಂದು ವ್ಯಕ್ತಿಗಳು ಈ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಈ ಸಿಂಧನೂರಿನ ಇಂದಿರಾನಗರದಲ್ಲಿ ಶ್ರೀ ಸಾಯಿ ಮೆಡಿಕಲ್ ಮತ್ತು ಜನರಲ್ ಸ್ಟೋರ್ ಮಾಲೀಕ ಏನಿದಾನೆ, ಅವರು ತಮ್ಮ ಪಾಡಿಗೆ ತಾವು ಅಂಗಡಿಲಿ ಕೂತಿರ್ತಾರೆ. ಒಬ್ಬ ಸಾಧು ಬರ್ತಾರೆ, ಬಂದ ತಕ್ಷಣ ಆಚೆ ಬೇಸಿಗೆ ಅಲ್ವಾ, ಬೇರೆದವ್ರಿಗೆ ಸಾರ್ವಜನಿಕರಿಗೆ ಕುಡಿಯಕ್ಕೆ ನೀರನ್ನ ಇಟ್ಟಿರ್ತಾರೆ. ಸಾಧು ಸಂತರು ಬಂದಿದ್ದಾರೆ ಅಂತೇಳಿ ತಮ್ಮ ಫ್ರಿಜ್ ಅಲ್ಲಿ ಇದ್ದಂತಹ ನೀರನ್ನು ಒಯ್ದು ಅವ್ರಿಗೆ ಕೊಡ್ತಾರೆ. ತಗೊಂಡೋಗಿ ಕೊಟ್ಟ ನಂತರ ಅವರು ಕುಡಿತಾರೆ. ಕುಡಿದ ನಂತರ ನಿಮ್ಗೆ ಒಳ್ಳೇದಾಗ್ಲಿ ಅಂತೇಳಿ ಆಶೀರ್ವಾದ ಮಾಡಿ ಅವರಿಗೆ ಅವರ ಫ್ಯಾಮಿಲಿಯ ಬಗ್ಗೆ ನಿಮ್ಗೆ ಹೇಳ್ತಾರಲ್ಲ, ಜ್ಯೋತಿಷ ಹೇಳ್ತಾರಲ್ಲ, ಅದಾಗುತ್ತೆ ಇದಾಗುತ್ತೆ ಅಂತೇಳಿ ಹೇಳ್ತಾ ಇರ್ತಾರೆ. 1 ನಿಮಿಷ ಆದ ನಂತರ ಆತನಿಗೆ ಒಂದು ಹೂವನ್ನ ಕೊಡ್ತಾರೆ, 2 ಹೂವನ್ನ ಕೊಡ್ತಾರೆ. ಆ 2 ಹೂವನ್ನ ಕೊಟ್ಟು ಆ ಹೂವನ್ನ ಅಂದ್ರೆ ಪರಿಮಳವನ್ನ ಗ್ರಹಿಸುವಂತ ಹೇಳ್ತಾರೆ. ಅಂದ್ರೆ ಅದನ್ನ ಮೂಸ್ ನೋಡ್ಬೇಕು ಅಂತ ಹೇಳ್ತಾರೆ. ಅದನ್ನ ನೋಡಿದ ತಕ್ಷಣನೇ ಇವರು ಅಂದ್ರೆ ಮೆಡಿಕಲ್ ಅವರು ಸಂತ್ರಸ್ತರು ಹೇಳ್ತಾ ಇರುವಂತದ್ದು ಏನಂದ್ರೆ, ಆ ವಾಸನೆ ನನಗೆ ತಗೊಂಡ ತಕ್ಷಣನೇ ನನಗೆ ಮಂಕು ಬಡ್ದಂತಾಗುತ್ತೆ. ಅದಾದ್ಮೇಲೆ ಅವ್ರು ಏನ್ ಹೇಳ್ತಾರೆ ಅದನ್ನೇ ಕೇಳಿದ್ದೀನಿ ನಾನು. ನನ್ನ ತಲೆ ಮೇಲೆ ಒಂದು ಬಿಳಿ ವಸ್ತ್ರವನ್ನ ಹಾಕ್ತಾರೆ. ವಸ್ತ್ರವನ್ನ ಹಾಕಿ ನನ್ನ ಕೈಯಲ್ಲಿದ್ದಂತ ಒಂದು ಅರ್ಧ ತೊಲೆ ಬಂಗಾರದ ರಿಂಗನ್ನ ಸಹ ಬಿಚ್ಕೋತಾರೆ. ನನ್ನ ಮುಂದೆನೆ ಅವರು ಅಂಗಡಿಯಲ್ಲಿ ಗಲ್ಲಾ ಪೆಟ್ಟಿಗೆಯಲ್ಲಿದ್ದಂತಹ ₹10,500 ಹಣವನ್ನು ಸಹ ತಗೊಂಡೋಗ್ತಾರೆ. ಆದ್ರೆ ನಾನು ಏನು ಪ್ರತಿಕ್ರಿಯೆ ಮಾಡಕ್ ಆಗ್ಲಿಲ್ಲ ಅನ್ನೋಂತ ಒಂದು ಅಳಲನ್ನ ಹೇಳ್ತಾ ಇರ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸಿಂಧನೂರು ನಗರದ ಪೊಲೀಸ್ ಸ್ಟೇಷನ್ ಅಲ್ಲಿ ಪ್ರಕರಣ ದಾಖಲಾಗಿದೆ. ಈ ಸ್ವಾಮೀಜಿ ವೇಷ ಹಾಕೊಂಡು ಬಂದು ಈ ರೀತಿಯಾಗಿ ಕಳ್ಳತನ ಮಾಡ್ತಾ ಇರೋದಕ್ಕೆ ಸದ್ಯಕ್ಕೆ ಸಾಕಷ್ಟು ಜನ ಬೆಚ್ಚಿಬಿಟ್ಟಿದ್ದಾರೆ. ಯಾಕಂತಂದ್ರೆ ಸಾಧು ಸಂತರು ಅಂದ ತಕ್ಷಣನೇ ನಮ್ಮಲ್ಲಿ ಸಾಕಷ್ಟು ಜನ ಮನೆ ಒಳಗಡೆನೂ ಸಹ ಕರೆದುಕೊಂಡು ಅವರಿಗೆ ಉಪಚಾರ ಮಾಡೋರಿದ್ದಾರೆ. ಇದನ್ನೇ ಅವರು ದುರುಪಯೋಗ ಪಡ್ಕೊಂಡು ಮತ್ತೆ ಇನ್ಯಾವ ರೀತಿಯಾದಂತಹ ಒಂದು ಕಳ್ಳತನ ಆಗ್ಬೋದು ಅನ್ನೋಂಥದ್ದನ್ನ ಸದ್ಯಕ್ಕೆ ಊಹಿಸ್ಕೊಳ್ಳೋದು ಸಹ ಸಾಧ್ಯ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಸಿಂಧನೂರು ನಗರ ಪೊಲೀಸರು ಈವರೆಗೂ ಇವ್ರು ಯಾರು ಅನ್ನೋದನ್ನ ತನಿಖೆ ಮಾಡ್ತಾ ಇದ್ದಾರೆ. ಅದು ಯಾರು ಅಂತ ಈವರೆಗೂ ಸಹ ಗೊತ್ತಾಗಿಲ್ಲ. ಇವ್ರ ವಿರುದ್ಧವಾಗಿ ಪೊಲೀಸ್ ಸ್ಟೇಷನ್ ಅಲ್ಲಿ FIR ಸಹ ದಾಖಲಾಗಿದೆ. ಸದ್ಯಕ್ಕೆ ನಮ್ಗೆ ಇವತ್ತು ಇದು ನಿನ್ನೆ ನಡೆದಿರುವಂತಹ ಘಟನೆ. ಇವತ್ತು ನಮ್ಗೆ ಮಾಹಿತಿ ತಿಳಿದಂತೆ ಲಿಂಗಸ್ಕೂರು ಪೊಲೀಸ್ ಸ್ಟೇಷನ್ ಅಲ್ಲೂ ಸಹ ಈ ರೀತಿಯಾದಂತಹ ಪ್ರಕರಣ ಆಗಿದೆ. ಇಡೀ ಜಿಲ್ಲೆಯಾದ್ಯಂತ ಈ ಒಂದು ದಂಧೆ ವ್ಯಾಪಿಸುವಂತಹ ಒಂದು ಸಾಧ್ಯತೆ ಇದೆ. ವಿಜಯಶ್ರೀ, ಥ್ಯಾಂಕ್ ಯು ಶ್ರೀಕಾಂತ್ ತಮ್ಮೆಲ್ಲ ಡೀಟೇಲ್ಸ್ಗೆ.